ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರತಿಭಟನೆ ಮಾಡಿ ಶುರು ಮಾಡಿದ್ರು. ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡೋದ್ರಿಂದ ಹಾಲ್ ಟಿಕೆಟ್ನಲ್ಲೇ ಬರೆದಿರ್ತಾರೆ, ಇವರು ಪ್ರಚೋದನೆ ಮಾಡಿದ್ರೆ ಅಥವಾ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಿದ್ರೆ, ಇನ್ನೇನಾದ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಬರ್ತಾರೆ. ಅದರ ರೀತಿಯ 12 ಜನ ಮೇಲೆ FIR ಹಾಕಿದ್ದಾರೆ. ಅಧ್ಯಕ್ಷರೇ, ಲೀಕ್ ಆಗಿರೋದಂತೂ ಇಲ್ಲ. ಇವ್ರು ಹೇಳ್ತಾ ಇರೋದು ಲೀಕ್ ಆಗಿದ್ದಾರೆ, ಲೀಕ್ ಮಾಡಿದ್ದಾರೆ ಅಲ್ಲ, ನಿಧಾನ ಮಾಡಿದ್ರು ಅರ್ಧ ಗಂಟೆ ಅಲ್ಲ, ಕೂತ್ಕೊಳ್ಳಿ ಅದು ನಮೋಸಿಯವರೇ, ಇವರ ಸೀನಿಯರ್ ಮೆಂಬರ್. ಕಷ್ಟ ಆಗಿದೆ. ಅದೇ ಕಷ್ಟ ಆಗಿದೆಯಾ? ಇಲ್ಲ, ಸೀನಿಯರ್ ಮೆಂಬರ್, ಪಾಪ ಒಳ್ಳೆಯವರು. ಲೀಕ್ ಅಂತೂ ಆಗಿಲ್ಲ. ಏನಂತ ಹೇಳಿದ್ದಾರೆ, 12 ಜನ ಅಮಾಯಕ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಪ್ರಕರಣವನ್ನು ದಾಖಲಿಸುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸರ್ಕಾರನೇ ಹಾಕಿರೋದು. 12 ಜನ ಮೇಲೆ FIR ಹಾಕಿರೋದು ಸರ್ಕಾರನೇ. ಯಾಕೆ ಹಾಕಿದ್ರು ಅಂತಂದ್ರೆ, ಅವರು 12 ಜನ ಗಲಾಟೆ ಮಾಡಕ್ ಶುರು ಮಾಡಿದ್ರು. ಒಂದು ಕ್ಲಾಸ್ನಲ್ಲಿ ಎಷ್ಟು ಜನ ಇರ್ತಾರೆ? 35 ರೂಮ್ಗಳಿದ್ದು 24 ಜನ ಇರ್ತಾರೆ. ಆ 24 ಜನದಲ್ಲಿ 12 ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಹೇಳಿ, ನೀವೇ ಹೇಳಿ. ಯು ಆರ್ ನಾಟ್ ಎ ವಿಟ್ನೆಸ್, ಯು ಆರ್ ನಾಟ್ ಎನ್ ಐ ವಿಟ್ನೆಸ್, ಐ ಆಮ್ ನಾಟ್ ಎನ್ ಐ ವಿಟ್ನೆಸ್. ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಹೇಳಿದ್ದೀನಿ, ಯು ಆರ್ ನಾಟ್ ಎ ಐ ವಿಟ್ನೆಸ್. ನಿಮ್ಗೆ ಯಾರು ಹೇಳಿದಾರೆ ಅದ್ರ ಮೇಲೆ ನೀವು ಹೇಳ್ತಾ ಇದ್ದೀರಿ, ಅದ್ರ ಮೇಲೆ ಬಂದು ಹೇಳ್ತಾ ಇದ್ದಾರೆ. ಮೇಲೆ ಮಾನ್ಯ ಅಧ್ಯಕ್ಷರೇ, ಲೀಕ್ ಆಗಿಲ್ಲ, ವಿಳಂಬನೂ ಆಗಿಲ್ಲ. ಇವರು ಬೇರೆ ಪರೀಕ್ಷೆ ಕೂತಿದ್ರಲ್ಲ, ಅವ್ರನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡ್ಸಕ್ ಶುರು ಮಾಡಿದ್ರು. 840 ಜನ ಇರೋದು, ಅವರೆಲ್ಲ ಬರ್ದಿದ್ದಾರೆ. ಇವ್ರು ಯಾಕೆ 12 ಜನ ಬರೀಲಿಲ್ಲ? ವೆರಿ ಸಿಂಪಲ್. ಅದರಿಂದ ಹೌದು, ಅದಕ್ಕೆ ಏನ್ ಮಾಡಿದ್ದಾರೆ, ಲೋಕಾಯುಕ್ತದವರು ಅಲ್ಲ, ಇವರು ಎಂತದ್ದು KPSC ಅವರು ಏನ್ ಮಾಡಿದ್ದಾರೆ, ಲೋಕಸೇವಾ ಆಯೋಗದವರು ಒಂದು ಉಪಸಮಿತಿ ಮಾಡಿದ್ದಾರೆ. ಆ ಉಪಸಮಿತಿಯಲ್ಲಿ 3 ಜನ ಸದಸ್ಯರಿದ್ದಾರೆ. ಅವ್ರು ವರದಿ ಬಂದ ಮೇಲೆ ಅದೇನು ತಪ್ಪು ಮಾಡಿದಾರ ಇಲ್ವಾ, ಲೀಕ್ ಆಗಿದೆಯಾ ಇಲ್ವಾ, ವಿಳಂಬ ಆಗಿದೆಯಾ ಇಲ್ವಾ ಅಂತ ಅವ್ರು ವರದಿ ಕೊಟ್ಟ ಮೇಲೆ ಕ್ರಮ ತಗೋ. ವಿಳಂಬ ಆಗಿದೆ ಅಂತ ಗಲಾಟೆ ಶುರುವಾಗಿದೆ. ಅವರಿಗೆ ಪ್ರಶ್ನೆ ಪತ್ರಿಕೆ ಆಗ್ಲಿ ಉತ್ತರ ಪತ್ರಿಕೆ ಆಗ್ಲಿ ಕೊಟ್ಟೇ ಇಲ್ಲ. ಈಗ ಅವರು ಹೇಳಿದಾರ, ಸರ್ಕಾರ ಉತ್ತರ ಮಾಡಿದ್ದಾರೆ. ಆಮೇಲೆ 10:25 ಅವರು ಆ ಬಂಡಲ್ ತೆಗೆದುಕೊಂಡು ಬರ್ತಾರೆ, ವಿಚ್ ಇಸ್ ನಾಟ್ ಸೀಲ್ಡ್, ವಿಚ್ ವಾಸ್ ಅ ಓಪನ್ ಬಂಡಲ್. ಆ ಓಪನ್ ಇದ್ದಕ್ಕಾಗಿ ಲೀಕ್ ಆಗಿದೆ ಅಂತ ಅವ್ರು ಗಲಾಟೆ ಮಾಡಿ ಕೂಗಾಡ್ತಾರೆ. ಅದು ಎಲ್ಲ ರೂಮಿಗೆ ಆ ಸುದ್ದಿ ಹಬ್ಬಿದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಸರ್ ಇಲ್ಲ ಸರ್, ಒಂದು ನಿಮಿಷ ಸರ್, ಎಲ್ಲಾನು ಸಮಯ ಪ್ರಕಾರ ಆಗಿದ್ರೆ ಇವ್ರು ಯಾಕೆ ಗಲಾಟೆ ಮಾಡ್ತಾರೆ? 2-3 4 ವರ್ಷ ಓದಿ ಒಂದು ಪರೀಕ್ಷೆ ಬರೆದು ಅವ್ರು KPSC ಇಂದ ಪಾಸ್ ಆಗಿ ನನಗೂ ಉದ್ಯೋಗ ಸಿಗ್ಬೇಕಂತ ಆ ಪ್ರಯತ್ನ ಇರುತ್ತೆ ಅವ್ರದ್ದು. ಯಾಕೆ ಗಲಾಟೆ ಮಾಡ್ತಾರೆ? ಸರ್, ತಹಶೀಲ್ದಾರ್ ಅವರು ಇದನ್ನ ಮುಚ್ಚ ಹಾಕ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು ಅವರು? ಬಿಕಾಸ್ question paper or answer scripts were not given. Right. This is the fact. Sorry. Yes, sir. ಸಭಾಧ್ಯಕ್ಷರೇ, ವಿಳಂಬ ಆಗಿರೋದು ಸತ್ಯಕ್ಕೆ ದೂರವಾದದ್ದು. 9:26ಕ್ಕೆ ಆ ಸೀಲ್ಡ್ ಟ್ರಂಕ್ಗಳಿರ್ತಾವಲ್ಲ, ಅದರಿಂದ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾರೆ. ಒಟ್ಟು 840 ಜನ ಅಪಿಯರ್ ಆಗಿರ್ತಾರೆ ಪರೀಕ್ಷೆಗೆ. ಅದರಲ್ಲಿ 12 ಜನ ಮಾತ್ರ ಅವರು ವಿಳಂಬ ಆಗಿದೆ ಅಂತ ಅನ್ನೋದಕ್ಕೆ ಬಿಟ್ಟು ಇದು ಮಾಡ್ತಾರೆ, ವಿಳಂಬ ಆಗಿದೆ ಅಂತ ಹೇಳಿ ಮಾಡ್ತಾರೆ. ಮೊದಲು ಲೀಕ್ ಆಗಿದೆ ಅಂತಾರೆ, ಆಮೇಲೆ ವಿಳಂಬ ಆಗಿದೆ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಆ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದ್ಮೇಲೆ ಕ್ರಮ ತಗೋತೀವಿ. ಯಾರು ಕೂಡ ಅವ್ರಿಗೆ ನ್ಯಾಯ ಆಗಿದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಕ್ರಮ ತಗೋತೀವಿ. ನಾಗರಾಜ್ ನೋಡಿ, ನಾಗರಾಜ್ ಆ ಸಮಯದ ಪ್ರಕಾರ ಏನಾಗಿದೆ ಅದನ್ನ ಆಯ್ತು ವರದಿ ಬರ್ಲಿ, ವರದಿ ಬರ್ಕೊಡ್ಲಿ. ನಾಗರಾಜ್ ಕಳಿಸ್ಕೊಡಿ. ಧನ್ಯವಾದಗಳು.